ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಹೌ ಟು ಇವ್ಯಾಲ್ಯೂಯೇಟ್ ದಿ ಡೆಫಿನೆಟ್ ಇಂಟಿಗ್ರಲ್ ಬೈ ಯೂಸಿಂಗ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಸೆಕೆಂಡ್ ಫಂಡಮೆಂಟಲ್ ಥಿಯರಮ್ ಯೂಸ್ ಮಾಡಿ ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು ಒಂದಷ್ಟು ಪ್ರಾಬ್ಲಮ್ಸ್ನ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ನೋಡ್ತಾ ಹೋಗೋಣ. ಸೊ ಇವ್ಯಾಲ್ಯೂಯೇಟ್ ಇಂಟಗ್ರೇಷನ್ 0 to 1 2x plus 3 by 5x square plus 1 ಈ ಟೈಪ್ ಆಫ್ ಇಂಟಿಗ್ರಲ್ಸ್ನ ನಾವು ಇಂಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡಿದ್ದೀವಿ. ಸೊ ಅಲ್ಲಿ ಹೇಗೆ ಎವ್ಯಾಲ್ಯೂಯೇಟ್ ಮಾಡಬೇಕು? First, let us take the given integral as I is equal to 0 to 1 2x plus 3 by 5x square plus 1 into dx. ಈಗ ಈ ಫಂಕ್ಷನ್ ತಗೊಳ್ಳೋಣ. 2x plus 3 divide by 5x square plus 1 ಅಂತ ಇದೆ. ಇದನ್ನ ಏನು ಮಾಡೋಣ? Let us take it as ಯಾವ ಥರ ತಗೋಬೇಕು? The numerator you should take it as numeratorನ a into d by dx of denominator, that is 5x square plus 1 plus b denominator ಹಾಗೆ ಇದೆ 5x square plus 1 ಹಾಗೆ ಬರ್ಕೊಳ್ಳೋಣ. ಇದನ್ನ equation 1 ಅಂತ ಅನ್ಕೊಳ್ಳಿ. ಈಗ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ 2x plus 3 is equal to ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5x ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ 10x plus 1ಗೆ 0. So 10x into a, so 10a into x, 10x into a, 10a into x plus b ಆಯಿತು. Comparing coefficients, so ಏನು ಸಿಗುತ್ತೆ ನಮಗೆ? x coefficient 10a ಇಲ್ಲಿ 2, so 2 is equal to 10a, which means a is equal to 1 by 5. Constant here it is b, it's 3. So b is directly we can equate it to 3. Now use all this in equation 1. So equation 1 implies 2x plus 3 by 5x square plus 1 is equal to a into andre 1 by 5 into d by dx of 5x square plus 1 andre 10x ಅಥವಾ ಡೈರೆಕ್ಟ್ ಬರೆಯೋಣ ಡಿ ಬೈ ಡಿ ಎಕ್ಸ್ ಆಫ್ 5x ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಬಿ ಅಂದರೆ 3 ಹೋಲ್ ಡಿವೈಡ್ ಬೈ 5x ಸ್ಕ್ವೇರ್ ಪ್ಲಸ್ 1. ಈಗ ಇಂಟೆಗ್ರೇಟ್ ಮಾಡಿ ಸಪರೇಟ್ ಮಾಡೋಣ ಇದನ್ನ. ಇಂಟೆಗ್ರೇಷನ್ ಫ್ರಮ್ 0 to 1 2x plus 3 ಡಿವೈಡ್ ಬೈ 5x ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್ನ ಏನಂತ ಬರ್ಕೋಬೋದು? 1 by 5 ಕಾನ್ಸ್ಟೆಂಟ್ ಆಚೆ ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 5x ಸ್ಕ್ವೇರ್ ಅಂದರೆ 10x plus 0 by 5x square plus 1 dx. ಇದು ಒಂದು ಇಂಟೆಗ್ರಲ್ ಫ್ರಮ್ 0 to 1. ಇನ್ನೊಂದಕ್ಕೆ ಪ್ಲಸ್ 3 by 5x square plus 1 ಬರುತ್ತೆ. 3 ಕಾನ್ಸ್ಟೆಂಟ್ ಈಚೆ ಬರೀರಿ. 1 by 5x square plus 1 into dx. ಓಕೆ, ನಾವು ಇಂಟೆಗ್ರೇಟ್ ಇಟ್ 1 by 5 ಇದು ಯಾವ ಫಾರ್ಮಲ್ ಇದೆ? f dash x by f of x. f dash x by f of x ಅಂದರೆ log mod 5x square plus 1 within the limit 0 to 1 plus 3 into ಇದನ್ನ ಯಾವ ತರ ಬರ್ಕೋಬಹುದು? ರೂಟ್ 5x ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಂಟೆಗ್ರಲ್ ಆಫ್ 1 by ರೂಟ್ 5 into x ಹೋಲ್ ಸ್ಕ್ವೇರ್ ಪ್ಲಸ್ 1 into dx. ಯಾವ ಫಾರ್ಮಲ್ ಇದೆ ಇದು? ಸೊ 1 by 5 into log mod 5x square plus 1 within the limit 0 to 1 plus 3 into ಇದು ಯಾವ ಫಾರ್ಮ್ ಇದೆ? 1 by x square plus 1. 1 by x square plus 1 ಅಂದರೆ tan inverse x. ಸೊ ದಟ್ ಈಸ್ tan inverse x ಪ್ಲೇಸ್ ಅಲ್ಲಿ ರೂಟ್ 5x ಅಂತ ಇದೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಡಿವೈಡ್ ದ ಹೋಲ್ ಟರ್ಮ್ ಬೈ ರೂಟ್ 5 ವಿತ್ ಇನ್ ದ ಲಿಮಿಟ್ 0 to 1. ನಾವು ಅಪ್ಲೈ ದ ಲಿಮಿಟ್ ಡೈರೆಕ್ಟ್ಲಿ. ವಾಟ್ ವಿ ವಿಲ್ ಗೆಟ್? 1 by 5 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್, ದಟ್ ಈಸ್ ಲಾಗ್ ಆಫ್ ಅಪ್ಪರ್ ಲಿಮಿಟ್ ಅಂದರೆ 1 ಅಪ್ಲೈ ಮಾಡಿದ್ರೆ 5 plus 1 that is log 6 minus log mod 0 ಹಾಕಿದ್ರೆ 0 plus 1 that is 1. log 1 is 0, ಇದನ್ನೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ದೆನ್ ಈ 5 ಎಲ್ಲದಕ್ಕೂ ಸೇರಬೇಕು. ಪ್ಲಸ್ 3 by ರೂಟ್ 5 ಇಂಟು ಇದು ಅಷ್ಟೇ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಅಂದರೆ tan inverse ಆಫ್ 1 into ರೂಟ್ 5 ಮೈನಸ್ tan inverse ಆಫ್ 0 into ರೂಟ್ 5 ಅಂದರೆ 0. We know that tan inverse 0 is also 0. So finally we will get it as 1 by 5 log 6
plus 3 by root 5 tan inverse of root 5. So this is the required integral. Right, so ಈ type already ನಾವು ಮಾಡಿದ್ದೀವಿ. Only thing finally we have to apply the limit as upper limit. Upper limit apply ಮಾಡುವಾಗ ನೋಡಿ whole function upper limit ತಗೊಬೇಕು, whole function lower limit ತಗೊಬೇಕು. ಸೊ ಬೈ ಚಾನ್ಸ್ ಈ ತರ ತಗೊಂಡ್ರೆ ರಾಂಗ್ ಆಗ್ಬಿಡುತ್ತೆ. ಈಗ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಲಾಗ್ ಒಳಗೆ ಅಪ್ಲೈ ಮಾಡೋಂಗಿಲ್ಲ, ಹೋಲ್ ಫಂಕ್ಷನ್ಗೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ ಮೈನಸ್ ಹೋಲ್ ಫಂಕ್ಷನ್ಗೆ ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕು. ಅದು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಫ್ರಮ್ 0 to 2 6x plus 3 by x square plus 4. ಇದು ಕೂಡ ಸೇಮ್ ಫಾರ್ಮಲ್ ಇದೆ. ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದಿಸ್ ಆಸ್ I is equal to integral of 0 to 2 6x plus 3 by x square plus 4 dx. ಇದೇನಿದೆ ನ್ಯೂಮರೇಟರ್ನ ನಾವು 6x plus 3 ನ ಏನಂತ ತಗೊಳ್ಳೋಣ, a into d by dx of denominator, that is x square plus 4 plus b. ಸೊ ಅದೇನಾಗುತ್ತೆ 6x plus 3 is equal to a into d by dx of x square plus 4 is 2x plus 0, that is 2x into a ಅಂದರೆ 2ax plus b. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ದಟ್ ಈಸ್ ಅಥವಾ ಈ ತರನೇ ತಗೊಳ್ಳೋಣ, a into 2x plus b, ಈಕ್ವೇಶನ್ ನಂಬರ್ 1. ನಾವು ಸಿಂಪ್ಲಿಫೈ ಮಾಡಿದ್ರೆ 6x plus 3 is equal to 2ax plus b. Comparing the coefficients, ಸೊ ಏನು ಸಿಗುತ್ತೆ, coefficient of x ಇಲ್ಲಿ 6, ಇಲ್ಲಿ 2a, so 6 is equal to 2a, so a is equal to 3 ಹಾಗೆ ಇರಲಿ. ದೆನ್ b is equal to 3, a is equal to 3, b is equal to 3. now separate this integral ಏನಾಗುತ್ತೆ ಇವಾಗ 6x plus 3 by x square plus 4 ನ we can take it as a into 2x, that is 3 into 2x plus 3 divided by x square plus 4. So therefore integration of 6x plus 3 by x square plus 4 dx within the limit 0 to 2 ಏನಂತ ಬರೀಬಹುದು, 3 ಕಾನ್ಸ್ಟೆಂಟ್ ಆಚೆ ಬರ್ಕೊಳ್ಳೋಣ. ಇಂಟಗ್ರೇಷನ್ ಫ್ರಮ್ 0 to 2 2x by x square plus 4 dx plus 3 ಕಾನ್ಸ್ಟೆಂಟ್ ಆಚೆ ಬರೆಯೋಣ. ಇಂಟೆಗ್ರಲ್ ಆಫ್ 1 by x square plus 4 ಅಂದರೆ 2 square dx. This is in the form of f dash x by f of x. So log mod f of x, 3 log mod x square plus 4 within the limit 0 to 2 plus 3 constant x square plus a square ge integration 1 by a, that is 1 by 2 tan inverse of x by a within the limit 0 to 2. So that is tan inverse of x by 2 within the limit 0 to 2. Apply upper limit minus lower limit in each case. 3 ಕಾನ್ಸ್ಟೆಂಟ್ ಹಾಗೆ ಬರ್ಕೊಳ್ಳೋಣ. ಲಾಗ್ ಆಫ್ ಅಪ್ಪರ್ ಲಿಮಿಟ್, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4, 2 ಸ್ಕ್ವೇರ್ ಅಂದರೆ 4 ಪ್ಲಸ್ 4 8 ಆಯಿತು, ಮೈನಸ್ ಲಾಗ್ ಆಫ್ 0 ಪ್ಲಸ್ 4 ಲಾಗ್ 4 ಆಯಿತು, ಪ್ಲಸ್ 3/2 ಹಾಗೆ ಇರಲಿ, ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಅಪ್ಪರ್ ಲಿಮಿಟ್, ಟ್ಯಾನ್ ಇನ್ವರ್ಸ್ ಆಫ್ 2/2 is 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0, ಇದು ಸೆಕೆಂಡ್ ಟರ್ಮ್ಗೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 0 ನಮಗೆ ಗೊತ್ತಿದೆ. ಅದು ಇದೇನಾಗುತ್ತೆ, ಲಾಗ್ ಎಮ್ ಮೈನಸ್ ಲಾಗ್ ಎನ್, ದಟ್ ಈಸ್ ಲಾಗ್ ಆಫ್ ಎಮ್ ಬೈ ಎನ್, ಲಾಗ್ ಆಫ್ 8 ಡಿವೈಡ್ ಬೈ 4 ಪ್ಲಸ್ 3/2 ಟೈಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ π/4 ಮೈನಸ್ 0 ಆಯಿತು. ಸಿಂಪ್ಲಿಫೈ ಮಾಡಿ, 8/4 ಅಂದರೆ 2, ಸೊ 3 log 2 ಪ್ಲಸ್ 3π/8. So this is the required integral. That's what dash to find. Next, evaluate 1 to 2 x by x plus 1 into x plus 2. ಇದು ಯಾವ ಫಾರ್ಮಲ್ ಇದೆ, p of x by cube x plus a into x plus b. So partial fraction ಫಾರ್ಮಲ್ ಇದೆ. Let us reduce this into partial fraction. So consider x by x plus 1 into x plus 2. ನಮಗೆ ಗೊತ್ತಿದೆ ಪಾರ್ಷಿಯಲ್ ಫ್ರಾಕ್ಷನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ದಟ್ ಈಸ್ a by x plus 1 plus b by x plus 2. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಅನ್ಕೊಳ್ಳಿ. ಸಿಂಪ್ಲಿಫೈ ಇಟ್, x by x plus 1 into x plus 2 is equal to a into x plus 2 plus b into x plus 1
ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1. ಈಗ ಬಿ ಕ್ಯಾನ್ಸಲ್ ಆಗಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು -1 ಹಾಕಬೇಕು. ವೆನ್ ಎಕ್ಸ್ ಇಸ್ ಈಕ್ವಲ್ ಟು -1 ಏನಾಗುತ್ತೆ, -1 ಇಸ್ ಈಕ್ವಲ್ ಟು -1 ಪ್ಲಸ್ 2 ಅಂದರೆ ಪ್ಲಸ್ ಎ. ಸೊ ಎ ಇಂಟು 1 ಪ್ಲಸ್ ಬಿ ಇಂಟು 0. ಸೊ ದಟ್ ಈಸ್ ಎ ಇಸ್ ಈಕ್ವಲ್ ಟು -1 ಆಯಿತು. ಅದೇ ಥರ ವೆನ್ ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕಿದ್ರೆ -2 ಇಸ್ ಈಕ್ವಲ್ ಟು ಎ ಇಂಟು 0 ಪ್ಲಸ್ ಬಿ ಇಂಟು -1 ಆಯಿತು. ಸೊ ಬಿ ವಿಲ್ ಬಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ +2. So use this in equation 1. So equation 1 implies x by x plus 1 into x plus 2 can be taken as a by x plus 1. a by x plus 1 ಅಂದರೆ -1 by x plus 1 plus b by x plus 2 ಅಂದರೆ 2 by x plus 2. ಈಗ ಇಂಟಿಗ್ರೇಟ್ ಮಾಡೋಣ. ಸೊ ಇಂಟಿಗ್ರಲ್ ಫ್ರಮ್ 1 to 2 x by x plus 1 into x plus 2 dx. ಇದನ್ನು ಯಾವ ರೀತಿ ಬರ್ಕೋಬಹುದು? We can write it as minus integral of 1 by x plus 1 dx plus 2 into integral of 1 by x plus 2 dx ಅಂತ ಬರೀಬಹುದು. ಇಂಟಗ್ರೇಟ್ ಮಾಡಿ ಏನಾಗುತ್ತೆ, ಮೈನಸ್ ಲಾಗ್ ಮಾಡ್ x plus 1 ವಿತಿನ್ ದ ಲಿಮಿಟ್ 1 to 2. ಇದು ಕೂಡ 1 to 2. ಸೊ ಎರಡು ಒಂದೇ ಇಂಟಿಗ್ರಲ್ ಇದೆ, ಕಂಬೈನ್ ಮಾಡಿ ಒಂದೇ ಸತಿ ಲಿಮಿಟ್ ಅಪ್ಲೈ ಮಾಡೋಣ. 2 times ಲಾಗ್ ಮಾಡ್ x plus 2. ಇಲ್ಲಿ ಕಾನ್ಸ್ಟೆಂಟ್ ಬರೆಯೋಣ ನಾನು. ಈ ಎರಡಕ್ಕೂ ಸೇರಿಸಿ ಲಿಮಿಟ್ ಫ್ರಮ್ 1 to 2 ಡೈರೆಕ್ಟ್ ಆಗಿ ಬರೆಯೋಣ. ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಮೈನಸ್ ಲಾಗ್ ಮಾಡ್ x plus 1 ಹಾಗೆ ಇರಲಿ. ದಿಸ್ ಕ್ಯಾನ್ ಬಿ ಟೇಕನ್ ಆಸ್ 2 ನ ಪವರ್ ಕಳಿಸಿದ್ರೆ ಲಾಗ್ ಆಫ್ ಮಾಡ್ x plus 2 ಹೋಲ್ ಸ್ಕ್ವೇರ್ ವಿತ್ ಇನ್ ದ ಲಿಮಿಟ್ 1 to 2. ಸೊ ಲಾಗ್ m ಮೈನಸ್ ಲಾಗ್ n, ಲಾಗ್ ಆಫ್ m by n, ದಟ್ ಈಸ್ ಲಾಗ್ ಆಫ್ ಮಾಡ್ x plus 2 ಹೋಲ್ ಸ್ಕ್ವೇರ್ ಡಿವೈಡ್ ಬೈ x plus 1 ವಿತ್ ಇನ್ ದ ಲಿಮಿಟ್ 1 to 2. ಸೊ ಏನಾಯ್ತು, ಈಗ ಅಪ್ಪರ್ ಲಿಮಿಟ್ ಲಾಗ್ ಆಫ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 2 plus 2 ಹೋಲ್ ಸ್ಕ್ವೇರ್ ದಟ್ ಈಸ್ 4 ಹೋಲ್ ಸ್ಕ್ವೇರ್. 4 ಸ್ಕ್ವೇರ್ ಅಂದರೆ 16. 2 plus 2 4 ಸ್ಕ್ವೇರ್ 16 ಡಿವೈಡ್ ಬೈ 3 ಮೈನಸ್ ಲಾಗ್ ಮಾಡ್ ಲೋಯರ್ ಲಿಮಿಟ್ 1 plus 2 3 ಸ್ಕ್ವೇರ್ ಅಂದರೆ 9 ಡಿವೈಡ್ ಬೈ 1 plus 1 ದಟ್ ಈಸ್ 2. ಸೊ ಲಾಗ್ m ಮೈನಸ್ ಲಾಗ್ n ಅಗೇನ್ log of m by n, log of 16 by 3 divided by 9 by 2. So that is nothing but log mod ಹೆಂಗ್ ಬರೀಬೋದು, ಇದು ನ್ಯೂಮರೇಟರ್ ಹೋಯ್ತು 32 divided by 27. ಡಿವೈಡ್ ಆಗಲ್ಲ, ಅದು ಹಾಗೆ ಬರೆಯೋಣ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್ ವ್ಯಾಲ್ಯೂ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ 1 to 3 dx by x square plus 1 into dx. ಇದು ಕೂಡ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡೋದೆ. ಯಾವ ರೀತಿ ತಗೊಳ್ಳೋದು, 1 by x square into x plus 1 ಯಾವ ಥರ ಬರ್ಕೋಬೋದು. ಇದು ಸ್ಕ್ವೇರ್ ಟರ್ಮ್ ದಟ್ ಈಸ್ ಒಂದೇ ಫ್ಯಾಕ್ಟರು 2 times ರಿಪೀಟ್ ಆಗಿದೆ. ಸೊ ದಟ್ ಕ್ಯಾನ್ ಬಿ ಟೇಕನ್ ಆಸ್ a by x ಒನ್ ಫ್ಯಾಕ್ಟರು, b by x square another factor plus c by x plus 1. This is another factor. So we can write it as 1 by x square into x plus 1. ಸೊ ಇಲ್ಲೂ ಅಷ್ಟೇ x square into x plus 1 LCM ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ಅಲ್ಲಿ ಒಂದು x ಕ್ಯಾನ್ಸಲ್ ಆದರೆ ಇನ್ನೊಂದು x ಇರುತ್ತೆ. ಸೊ a ಇಂಟು x ಇಂಟು x ಸ್ಕ್ವೇರ್ x ಪ್ಲಸ್ 1 ಪ್ಲಸ್ ಇಲ್ಲಿ x ಸ್ಕ್ವೇರ್ ಕ್ಯಾನ್ಸಲ್ ಆಯಿತು b ಇಂಟು x ಪ್ಲಸ್ 1 ಪ್ಲಸ್ c ಬೈ x ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ, c x ಸ್ಕ್ವೇರ್ ಆಯಿತು ಹೋಲ್ ಡಿವೈಡ್ ಬೈ x ಇಂಟು x ಸ್ಕ್ವೇರ್ ಇಂಟು x ಪ್ಲಸ್ 1. ಇವೆರಡು ಕ್ಯಾನ್ಸಲ್ ಆಗುತ್ತೆ. 1 is equal to ax into x plus 1 plus b into x plus 1 plus cx square. ಈಗ if I put a is equal to 0, sorry x is equal to 0, when x is equal to 0, ಇದು 0 ಆಯಿತು, ಇದು 0 ಆಯಿತು. ಉಳಿಯೋದೇನೋ 1 is equal to a into 0 plus b into 1 plus c into 0. So b will be 1 directly. ಅದೇ ಥರ when I put a -1, ಇವೆರಡು 0 ಆಗುತ್ತೆ, c ಸಿಗುತ್ತೆ. when x is equal to -1 ಏನಾಗುತ್ತೆ, 1 equal to a into ಇದು 0 ಇದು 0 0 plus b into 0 plus c into -1 whole square is +1. So c is also 1. ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಇದನ್ನು ಸಿಂಪ್ಲಿಫೈ ಆದರೂ ಮಾಡ್ಕೊಳ್ಳಿ, ಅಥವಾ
ಇನ್ನೊಂದು ಯಾವುದಾದ್ರೂ ರ್ಯಾಂಡಮ್ ವ್ಯಾಲ್ಯೂ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. 0 ಆಯಿತು, -1 ಆಯಿತು, +1 ಹಾಕೋಣ. ವೆನ್ x is equal to +1, 1 ಹಾಕಿದ್ರೆ 1 equal to a into 1 into 1, a into 1 plus 1, that is 2. 1 into 2 ಅಂದರೆ 2a plus b into 1 plus 1, that is 2b plus c. ಸೊ ದಟ್ ಈಸ್ ಬೇಕಾಗಿರೋದು ನಮಗೆ b and c ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. 1 equal to 2a plus b ಅಂದರೆ b is 1, c is also 1, 2 plus 1. So you will get 2a equal to ಏನಾಗುತ್ತೆ, +1 +1 ಕ್ಯಾನ್ಸಲ್ ಆಯಿತು, ಈ 2 ಆ ಕಡೆ ಹೋದರೆ -2 ಆಯಿತು. ಸೊ a will be -1. a will be -1. Substitute all these in, take this as equation 1. So equation 1 implies 1 by x square into x plus 1 can be taken as a by x plus 1, that is -1 by x plus 1 by x square b by x plus c by, that is 1 by x plus 1. Now integrate it. So integral of 1 to 3, 1 by x square plus x square into x plus 1 dx na, we can write it as integral of 1 to 3 -1 by x plus 1 by x square plus 1 by x plus 1 is into dx. ಎಲ್ಲದಕ್ಕೂ ಇಂಟೆಗ್ರಲ್ ಕೊಟ್ಟಿದೆ, ಇಂಟೆಗ್ರೇಟ್ ಮಾಡಿ. Integral of 1 by x is, that is log mod x, plus integration of 1 by x square is -1 by x, and integration of 1 by x plus 1 is log mod x plus 1 within the limit 1 to 3. So that is log m minus log n, that is log of m by n, that is x plus 1 by x minus 1 by x within the limit 1 to 3. Apply the upper limit minus lower limit. ಏನಾಗುತ್ತೆ, upper limit ಅಂದರೆ log of, upper limit ಅಂದರೆ 3 plus 1, that is 4 divided by 3, minus lower limit ಅಂದರೆ log of mod 1 plus 1, that is 2 divided by 1. ಸೊ ಇದು ಅಪ್ಪರ್ ಲಿಮಿಟ್ ಮೈನಸ್, ಸಾರಿ ಇದಕ್ಕೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಅಂದರೆ 1/3 minus 1/1, that is 1. Our lower limit is 1. 1/1 is 1. So that is log m minus log n, ಬರ್ಕೊಂಡ್ರೆ log of m by n, that is 4/3 whole divided by 2, minus ಇದನ್ನು ಸಿಂಪ್ಲಿಫೈ ಮಾಡಿ, 3 minus 1 minus 3 minus 2, minus of -2/3, ಇದು ಪ್ಲಸ್ ಆಯಿತು. ಸೊ ಏನಾಗುತ್ತೆ ಇವಾಗ, ಪ್ಲಸ್ ಆಯಿತು. ಸೊ 2/3 ಪ್ಲಸ್ ಲಾಗ್ mod ಆಫ್ 2 ಕ್ಯಾನ್ಸಲ್ ಆಗಿ 2/3. ಸೊ ವಿಚ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ನೆಕ್ಸ್ಟ್, evaluate 1 to 2 5x square by x square plus 4x plus 3. It is improper fraction. ಇಂಪ್ರಾಪರ್ ಫ್ರಾಕ್ಷನ್ ಇದ್ದಾಗ ನಾವು ಫಸ್ಟ್ ಅದನ್ನ ಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ ಆಮೇಲೆ ಇಂಟಿಗ್ರೇಟ್ ಮಾಡಬೇಕು. ಸೊ 5 ಕಾನ್ಸ್ಟೆಂಟ್ ಇಂಟಿಗ್ರಲ್ ಇದು ಆಚೆ ಬರೆಯೋಣ. ಸೊ ಐ ಏನಾಗುತ್ತೆ, 5 ಇಂಟಿಗ್ರಲ್ ಇದು ಆಚೆ ಬರೆದ್ರೆ ಉಳಿಯೋದು 1 to 2 x square by x square plus 4x plus 3 into dx. ಈಗ ಇದನ್ನ ಡಿವೈಡ್ ಮಾಡೋಣ. x ಸ್ಕ್ವೇರ್ನ ವಿಲ್ ಡಿವೈಡ್ ಇಟ್ ಬೈ x square plus 4x plus 3. ಸೊ 1 ಇಂದಾನೇ ಆಗುತ್ತೆ. 1 ಇಂದ ಆದರೆ x square plus 4x plus 3. Subtract it. So you will get -4x minus 3. So ಇದನ್ನು ಯಾವ ರೀತಿ ಬರ್ಕೊಬೋದು, we can write x square by x square plus 4x plus 3 na, we can write it as 1 plus remainder divided by this, that is -4x minus 3 divided by x square plus 4x plus 3. x square plus 4x plus 3 ನ ಬೇಕಾದ್ರೆ ಫ್ಯಾಕ್ಟರೈಸ್ ಮಾಡ್ಬೋದು ನಾವು. ಸೊ 3ಗೆ ಫ್ಯಾಕ್ಟರ್ಸ್ ಏನಾಗುತ್ತೆ, 3 and 1. ಸೊ ಯು ವಿಲ್ ಗೆಟ್ ಇಟ್ ಆಸ್ ಫ್ಯಾಕ್ಟರ್ಸ್ ಆರ್ x plus 1 into x plus 3 ಆಯಿತು. ಓಕೆ, ಅದನ್ನು ಫ್ಯಾಕ್ಟರೈಸ್ ಮಾಡ್ಬೋದು. ಸೊ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ x square by x square plus 4x plus 3 is equal to 1. ಮೈನಸ್ ಕಾಮನ್ ತೆಗೆದ್ಬಿಡೋಣ. ಮೈನಸ್ ಎರಡರಲ್ಲೂ ಕಾಮನ್ ತೆಗೆದ್ರೆ ಮೈನಸ್ ಇಂಟು ಪ್ಲಸ್, ಮೈನಸ್ ಆಯಿತು 4x plus 3 ಡಿವೈಡ್ ಬೈ ಇದನ್ನ x plus 1 into x plus 3 ಅಂತ ಬರೆಯೋಣ. ನಾವು ಇದು reduced into proper fraction. Consider this and resolve into partial fraction. So equation 1 ಅಂತ ಅನ್ಕೊಳ್ಳೋಣ. Consider
4x plus 3 divided by x plus 1 into x plus 3. ಅದನ್ನು ಯಾವ ರೀತಿ ಬರ್ಕೋಬೋದು? a by x plus 1 plus b by x plus 3. So that is 4x plus 3 divided by x plus 1 into x plus 3 can be taken as a by a into x plus 3 plus b into x plus 1 whole divided by x plus 1 into x plus 3. ಇವೆರಡು ಕ್ಯಾನ್ಸಲ್ ಆಯಿತು. ಸೊ 4x plus 3 ಏನಾಗುತ್ತೆ ನಮಗೆ? a into x plus 3 plus b into x plus 1. ಈಕ್ವೇಶನ್ ನಂಬರ್ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಅನ್ಕೊಳ್ಳೋಣ. ನಾವು ಇದು 0 ಆಗಬೇಕು ಅಂದ್ರೆ x is equal to -1 ಆಗಬೇಕು, ಇದು 0 ಆಗಬೇಕು ಅಂದ್ರೆ x is equal to -3 ಆಗಬೇಕು. ಸಬ್ಸ್ಟಿಟ್ಯೂಟ್ ಮಾಡೋಣ. when x is equal to -1 ಹಾಕಿದ್ರೆ b 0 ಆಗುತ್ತೆ. -1 ಹಾಕಿ 4 into -1 -4 plus 3 that is -1 is equal to a into -1 plus 3 ಅಂದ್ರೆ 2 plus b into 0. So we'll get a is equal to -1 by 2. ಅದೇ ತರ when x is equal to -3 ಹಾಕಿದ್ರೆ -12 plus 3 that is -9 is equal to a into -3 plus 3 0 plus b into -3 plus 1 that is -2. So that will gives us b is 9 by 2. Substitute this in equation 2. Equation 2 implies ಏನಾಗುತ್ತೆ? 4x plus 3 divided by x plus 1 into x plus 2 ನ ಏನಂತ ಬರ್ಕೋಬೋದು? -1 by 2 into 1 by x plus 1 plus 9 by 2 into 1 by x plus 3 ಆಯಿತು. ಇದನ್ನ ಯೂಸ್ ಇಟ್ ಇನ್ ಈಕ್ವೇಶನ್ ನಂಬರ್ 1 and integrate it. Equation 1 implies x square by x square plus 4x minus 3 can be taken as 1 minus ಇಲ್ಲಿ ಮೈನಸ್ ಇರೋದ್ರಿಂದ ಸೊ ಇದು ಪ್ಲಸ್ ಆಯಿತು, ಪ್ಲಸ್ ಹಾಫ್ ಇಂಟು 1 by x plus 1. ಇಲ್ಲಿ ಮೈನಸ್ ಇದೆ ಆಲ್ರೆಡಿ, ಮೈನಸ್ ಇಂಟು ಪ್ಲಸ್ -9 by 2 into 1 by x plus 3. ಇಂಟಗ್ರೇಟ್ ಮಾಡಿ. ಸೊ I is equal to integral of 1 to 2 5x square by x square plus 4x plus 3 dx. ಏನಿದೆ 5 ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇಂಟಗ್ರಲ್ ಆಫ್ 1 to 2 1 into dx plus integration half into integration from 1 to 2 1 by x plus 1 into dx minus 9 by 2 times integration from 1 to 2 1 by x plus 3 dx. ಎಲ್ಲದಕ್ಕೂ 5 ಸೇರಬೇಕು. So that will gives us 5 times integral of x is 1 within the limit 1 to 2 last ಗೆ 1 apply ಮಾಡೋಣ plus half into log mod x plus 1 minus 9 by 2 times log mod x plus 3. ಇದಿಷ್ಟಕ್ಕೂ ಸೇರಿ within the limit 1 to 2. Apply the upper limit minus lower limit. ಏನಾಗುತ್ತೆ? 5 times. Upper limit ಅಂದರೆ 1 plus half into log 2 plus upper limit is 2 plus half into log mod 2 plus 1 3 minus 9 by 2 times log mod 2 plus 3 is 5. ಅಥವಾ ಡೈರೆಕ್ಟ್ ಆಗಿ ಒಂದೊಂದೇ ಟರ್ಮ್ಗೆ ಅಪ್ಲೈ ಮಾಡ್ಬೋಣ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಫಾರ್ ಎಕ್ಸ್ ಅಂದರೆ 2 minus 1 ಪ್ಲಸ್ 1/2 ಕಾನ್ಸ್ಟೆಂಟ್ ಹಾಗೆ ಬರ್ಕೊಳ್ಳಿ. ಇದಕ್ಕೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಲಾಗ್ ಮಾಡ್ ಅಪ್ಪರ್ ಲಿಮಿಟ್ 2 plus 1 that is 3 minus log mod 1 plus 1 that is 2 minus 9 by 2 times integrate that is log mod 2 plus 3 that is 5 minus log mod 1 plus 3 that is 4. ಇದಿಷ್ಟು ಸೇರಿ 5 ಮಲ್ಟಿಪ್ಲೈ ಮಾಡಬೇಕು. So that is 5 times ಏನಾಯ್ತಿದು 1 plus log m minus log n that is half into log of m by n. m by n ಅಂದರೆ 3/2
minus 9 by 2 times log mod m by n ಅಂದರೆ 5 by 4. So 5 multiply ಮಾಡಬೇಡ, that is 5 plus 5 by 2 log of mod 3 by 2. mod ರಿಮೂವ್ ಮಾಡ್ಬೋದು ಬೇಕಂದ್ರೆ, ಯಾಕೆ ಪಾಸಿಟಿವ್ ಇದೆ. minus 9 by 2 times log of, that is 10 by 2 times 10 sorry 9 into 5 45 by 2 times log of 5 by 4. This is the required integral. ಇದನ್ನ ಬೇಕಾದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಹಾಫ್ ಕಾಮನ್ ತೆಗೆದು ಪವರ್ 5 ಹಾಕಿ ಇದು ಪವರ್ 45 ಹಾಕಿ ಇನ್ನು ಸಿಂಪ್ಲಿಫೈ ಮಾಡ್ಬೋದು, ಬಟ್ this is enough for 3 mark. Next, evaluate from 0 to pi by 2 sin cube x dx. So ಇದನ್ನ sin cube x ಗೆ ನಾವು indefinite integral ಅಲ್ಲೂ ಮಾಡಿದ್ದೀವಿ. So by using the trigonometric identities, sin cube x ನ ಯಾವ ರೀತಿ ಬರ್ಕೊಬೋದು, ಇದು ಫಾರ್ಮುಲಾ ಕೊಟ್ಟಿದ್ದೀನಿ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿದೆ. ಇಂಟಗ್ರೇಷನ್ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಅದರಲ್ಲಿ ಫಾರ್ಮುಲಾ ಲಿಸ್ಟ್ ಅಲ್ಲಿದೆ, ನೋಡ್ಕೊಳ್ಳಿ. sin cube x is 1 by 4 times 3 sin x minus sin 3x ಅಂತ ಬರಿಬೋದು. ಇಂಥ ಫಾರ್ಮುಲಾಸ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಇದನ್ನ ಇಂಟಿಗ್ರಲ್ ಅಲ್ಲಿ ಯೂಸ್ ಮಾಡಿ I is equal to integration from 0 to pi by 2 sin cube x dx. ಇದನ್ನೇನಿದೆ ಆ 1 by 4 ಆಚೆ ಕಡೆ ಬರ್ಕೊಳ್ಳಿ. ಇಂಟಗ್ರೇಷನ್ ಫ್ರಮ್ 0 to pi by 2 3 sin x minus sin 3x dx. ಸೊ ಈಗ ಇಂಟಗ್ರೇಟ್ ಮಾಡಿ ಏನಾಗುತ್ತೆ, 1 by 4 times integral of sin x is minus cos x, so minus 3 cos x. Integration of sin is minus cos, so minus into minus, plus cos 3x, so coefficient of x is 3 divided by 3 within the limit 0 to pi by 2. Now apply the upper limit minus lower limit. ಒಂದೇ ಸ್ಟೆಪ್ ಅಲ್ಲಿ ಮಾಡೋಣ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, cos pi by 2 is 0, ಈ ಟರ್ಮ್ ಹೋಲ್ ಟರ್ಮ್ 0 ಆಯಿತು. cos odd multiple of pi by 2 3 times pi by 2 ಅದು ಕೂಡ 0, ಸೊ ಅಪ್ಪರ್ ಲಿಮಿಟ್ ಟೋಟಲಿ ಈ ಹೋಲ್ ಟರ್ಮ್ 0 ಆಯಿತು. ಮೈನಸ್ ಲೋಯರ್ ಲಿಮಿಟ್ ಏನಾಗುತ್ತೆ, cos 0 is 1, so 3 into minus 1 is minus 3 plus cos 0 is 1 divided by 3, ಇದು ಲೋಯರ್ ಲಿಮಿಟ್. ಸಿಂಪ್ಲಿಫೈ ಮಾಡೋಣ. 1 by 4 times minus of minus 9 plus 1, minus 9 plus 1 is minus 8 divided by 3, so minus into minus plus ಆಯಿತು, 4 2s ಕ್ಯಾನ್ಸಲ್ ಆಗುತ್ತೆ, so it is plus 2 by 3. that is the required integral, right? Next, evaluate integration from 0 to 1 sin inverse x dx. ಇದು ಕೂಡ ಮಾಡಿದೀವಿ ನಾವು. ಯಾವ ರೀತಿ ಮಾಡಬೇಕು, ಫಸ್ಟ್ ಕನ್ಸಿಡರ್ ಇಂಟೆಗ್ರಲ್ as 0 to 1. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ದ ಇಂಡೆಫಿನೆಟ್ ಇಂಟಿಗ್ರಲ್ ವಿತೌಟ್ ಆ್ಯಡಿಂಗ್ ಸಿ, ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಮೇಲೆ ಲಿಮಿಟ್ ಅಪ್ಲೈ ಮಾಡೋಣ. ಇಂಟೆಗ್ರಲ್ ಆಫ್ 1 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್. ಫೈನಲ್ ಆಗಿ ಲಿಮಿಟ್ ತಗೊಳ್ಳೋಣ. ಫಸ್ಟ್ ಇಂಡೆಫಿನೆಟ್ ಇಂಟಿಗ್ರಲ್ ಏನು ಬರುತ್ತೆ ನೋಡೋಣ. ಇದಕ್ಕೆ ಫಸ್ಟ್ ಪ್ರಯಾರಿಟಿ, ಇದಕ್ಕೆ ಸೆಕೆಂಡ್ ಪ್ರಯಾರಿಟಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ದೆನ್ ಆಲ್ಜಿಬ್ರಾಯಿಕ್. ಐಲೇಟ್ ರೂಲಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಸ್ಟ್ ಬರುತ್ತೆ. ಅಪ್ಲೈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಫಸ್ಟ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್, ದಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು integral of 1 is x minus integral of derivative of sin inverse x is 1 by root 1 minus x square into integral of 1 is x dx. So it is x sin inverse x. ಇದು ನೋಡಿ, derivative of 1 minus x square is minus 2x. So ಇಲ್ಲಿ x ಇದೆ, what we need minus 2, so multiply and divide by minus 2. Multiply and divide by minus 2 ಆದಾಗ ಇದು ಪ್ಲಸ್ ಆಯಿತು, ಸೊ ಪ್ಲಸ್ 1 by 2 integral of minus 2x. Multiply and divide by minus 2 divide by root 1 minus x square into dx. So that will gives us x into sin inverse x plus 1 by 2 times. It is in the form of f dash x by root f of x. F dash x by root f of x integration 2 root f of x, that is 2 root 1 minus x square. ಎರಡು ಕ್ಯಾನ್ಸಲ್ ಆಗಿ we will get x sin inverse x plus root 1 minus x square. ಈಗ ಲಿಮಿಟ್ ಅಪ್ಲೈ ಮಾಡೋಣ. this is indefinite integral, therefore integration from 0 to 1 sin inverse x dx ಏನಾಗುತ್ತೆ, that is x sin inverse x plus root 1 minus x square within the limit 0 to 1. ಈಗ ಅಪ್ಲೈ ಮಾಡಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಏನಾಗುತ್ತೆ, 1 into sin inverse of 1, that is
1 into sine inverse of 1 plus 1 minus 1, that is 0. This is upper limit minus lower limit 0 into sine inverse 0, 0 ಆಯಿತು plus root 1 minus 0 ಅಂದರೆ root 1, that is 1. ಸೊ ಇದು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸಿಂಪ್ಲಿಫೈ ಮಾಡಿ. 1 ಇಂಟು ಸೈನ್ ಇನ್ವರ್ಸ್ 1 ಈಸ್ 5/2. ಇದಿಷ್ಟು ಹೋಗಿದೆ ಮೈನಸ್ 1. ಸೊ ದಿಸ್ ಇಸ್ ದ integration from 0 to 1 sin inverse x into dx. Next, evaluate integration pi/2 to pi e power x into 1 minus sin x by 1 minus cos x dx. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು? ಇದನ್ನ e power x into f of x plus f dash of x ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೋಬಹುದು. ಹೇಗೆ ನೋಡೋಣ. ಕೊಟ್ಟಿರೋ ಇಂಟೆಗ್ರಲ್ನ i is equal to integration pi/2 to pi ಏನಿದೆ e power x into ಇದು ರೆಡ್ಯೂಸ್ ಇಂಟು ಹಾಫ್ ಆಂಗಲ್ಸ್ 1 ಮೈನಸ್ sin x ನ ಯಾವ ರೀತಿ ಬರಿಬೋದು? 2 sin x by 2 into cos x by 2 ಅಂತ ಬರ್ಕೋಬಹುದು. ಹೋಲ್ ಡಿವೈಡ್ ಬೈ 1 minus cos 2x is 2 sin square x. So 1 minus cos x is 2 sin square x by 2 into dx. ಇದನ್ನು ರೆಡ್ಯೂಸ್ ಮಾಡೋಣ. ಇಂಟಿಗ್ರೇಷನ್ pi/2 to pi e power x into ಸಪರೇಟ್ ಮಾಡಿದ್ರೆ ಡಿನಾಮಿನೇಟರ್ 1 by sin ಸ್ಕ್ವೇರ್ ಅಂದರೆ 1/2 cosecant ಸ್ಕ್ವೇರ್ x by 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ, 1 ಸೈನ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕಾಸ್ ಬೈ ಸೈನ್ ಅಂದರೆ ಕಾಟ್ x by 2 ಇಂಟು ಡಿ ಎಕ್ಸ್. ಈಗ ನೋಡಿ ಡಿರೈವೇಟಿವ್ ಆಫ್ ಕಾಟ್ x by 2 ಈಸ್ 1/2 cosecant ಸ್ಕ್ವೇರ್ x by 2 ಮೈನಸ್, ರೈಟ್. ಸೊ ಮೈನಸ್ 1/2 cosecant ಸ್ಕ್ವೇರ್ x by 2. ಇಲ್ಲಿರೋದು ಮೈನಸ್ ಕಾಟ್ x by 2. ಸೊ ದಿಸ್ ಇಸ್ ಎಫ್ ಆಫ್ ಎಕ್ಸ್. ಮೈನಸ್ ಕಾಟ್ x by 2 is f of x plus half into cosecant square x by 2 is f dash of x. It is in the form of e power x into f of x plus f dash of x. ಅದಕ್ಕೆ ಇಂಟಿಗ್ರೇಷನ್ ಏನು ನಮಗೆ ಗೊತ್ತಿದೆ. ವಿ ನೋ ದಟ್ integration of e power x into f of x plus f dash of x dx ಇದ್ರೆ ಇದರ ಇಂಟಿಗ್ರೇಷನ್ e power x into f of x plus c. ಇದು ಇಂಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಮಾಡಿದೀವಿ. ಇದನ್ನ ಯೂಸ್ ಮಾಡ್ಕೊಂಡ್ರೆ ಇಂಟಿಗ್ರಲ್ ಏನಾಗುತ್ತೆ? ದಟ್ ವಿಲ್ ಬಿಕಮ್ this will become e power x into f of x ಅಂದ್ರೆ minus e power x into cot x by 2 within the limit 0 pi/2 to pi. Now apply upper limit minus lower limit. upper limit ಏನಾಗುತ್ತೆ? ಮೈನಸ್ ಹಾಗೆ ಇರಲಿ, ಮೈನಸ್ ಆಚೆ ಬರ್ಕೊಳ್ಳಿ. ಅಪ್ಪರ್ ಲಿಮಿಟ್ ದಟ್ ಈಸ್ e power pi into cot pi/2 minus e power pi/2 into cot pi/4 because pi/2 divided by 2 is pi/4 ಆಯಿತು. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಸೊ ಇದೇನಾಗುತ್ತೆ ಇವಾಗ? cot pi/2 is 0. ನಮ್ಗೆ ಗೊತ್ತಿದೆ cot pi/2 is 0. ಸೊ ದಿಸ್ ಹೋಲ್ ಟರ್ಮ್ ವಿಲ್ ಬಿಕಮ್ 0 minus e power pi/2 into cot pi/4 is 1. So minus into minus, you will get e power pi/2. That is the required integral value.